ತಪೋ ದ್ವಂದ್ವ ಸಹನಂ ದ್ವಂದ್ವಶ್ಚ ಜಿಗತ್ಸ ದೀಪಾಸೆ ಶೀತೋಷ್ಣೆ ಸ್ಥಾನಾಸನೆ ಕಾಷ್ಟ ಮೌನಾಕಾರ ಮೌನೆ ಚ ವ್ರತಾನಿ ಚೈವ ಯಥಾ ಯೋಗಂ ಗೃಚ್ಛ ಚಾಂದ್ರಾಯಣ ಸಾಂತಪನಾದೀನಿ. ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ ಯಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆವು. ಹಾಗೆಯೇ ನಿಯಮಗಳಾದ ಶೌಚ, ಸಂತೋಷ ಇವುಗಳ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆವು. ಈ ದಿನ ನಿಯಮದ 3ನೆಯ ಅಂಗವಾದ ತಪಸ್ಸಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಇನ್ನು 3ನೆಯ ನಿಯಮ ತಪಸ್ಸು. ಈ ಶಬ್ದದ ಬಗ್ಗೆ ಜನರಿಗೆ ಹುಟ್ಟಿರುವ ಭ್ರಾಂತಿ ಅಷ್ಟಿಷ್ಟಲ್ಲ. ತಪಸ್ಸೆಂದರೆ ಮನೆ, ಮಠ, ಹೆಂಡಿರು ಮಕ್ಕಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿ ಅನ್ನ ನೀರಿಲ್ಲದೆ ಮಾಡಬೇಕಾದ ಕಠೋರ ಸಾಧನೆ ಎಂಬ ಭಾವನೆ ಜನರಿಗೆ ಬಂದು ಹೋಗಿದೆ. ಆದರೆ ಇದೆಲ್ಲ ಅಶುದ್ಧ ಕಲ್ಪನೆ. ಮಹರ್ಷಿ ವ್ಯಾಸರು ಹೇಳುತ್ತಾರೆ, ತಪೋದ್ವಂದ್ವ ಸಹನಂ ದ್ವಂದ್ವಶ್ಚ ಜಿಗತ್ಸ ಪೀಪಾಸೆ ಶೀತೋಷ್ಣೆ ಸ್ಥಾನಾಸನೆ ಕಾಷ್ಟ ಮೌನಾಕಾರ ಮೌನೆ ಚ ವ್ರತಾನಿ ಚೈವ ಯಥಾಯೋಗಂ ಕೃಚ್ಛ ಚಾಂದ್ರಾಯಣ ಸಾಂತಪನಾದೀನಿ. ಎಂದರೆ ತಪಸ್ಸೆಂದರೆ ದ್ವಂದ್ವ ಸಹನ, ಹಸಿವು ಬಾಯಾರಿಕೆ, ಶೀತ ಉಷ್ಣ, ಸ್ಥಾನ ಆಸನ, ಕಾಷ್ಟ ಮೌನ, ಆಕಾರ ಮೌನ ಇವು, ಮತ್ತು ಕೃಚ್ಛ ಚಾಂದ್ರಾಯಣ ಸಾಂತಪನ ಮೊದಲಾದ ವ್ರತಗಳೂ ಕೂಡ ತಪಸ್ಸೆನಿಸುತ್ತವೆ. ಅಲ್ಲದೆ ತೈತ್ತರೀಯಾರಣ್ಯಕದಲ್ಲಿ ಹೀಗೆ ಹೇಳಿದೆ, ಋತಂ ತಪಃ, ಸತ್ಯಂ ತಪಃ, ಶ್ರುತಂ ತಪಃ, ಶಾಂತಂ ತಪೋ, ದಮಸ್ತಪಃ, ಶಮಸ್ತಪೋ, ದಾನಂ ತಪೋ, ಯಜ್ಞಸ್ತಪೋ, ಭೂರ್ಭುವಃ ಸುವರ್ಬ್ರಹ್ಮೇತ್ಯೇತ ದುಪಾಸ್ಯೈತ ತಪಃ. ಎಂದರೆ ವೇದಾಜ್ಞಾ ಪಾಲನೆಯು ತಪಸ್ಸು, ಸತ್ಯವು ತಪಸ್ಸು, ಅಧ್ಯಯನವು ತಪಸ್ಸು, ಶಾಂತಿಯು ತಪಸ್ಸು, ಮನೋನಿಗ್ರಹ ತಪಸ್ಸು, ಇಂದ್ರಿಯ ನಿಗ್ರಹ ತಪಸ್ಸು, ದಾನವೂ ತಪಸ್ಸು, ಯಜ್ಞವೂ ತಪಸ್ಸು, ಪರಮಾತ್ಮನು ಪ್ರಾಣ ಸ್ವರೂಪನು, ದುಃಖ ನಿವಾರಕನು, ಆನಂದಮಯನು ಎಂದರಿತು ಉಪಾಸನೆ ಮಾಡುವುದೇ ತಪಸ್ಸು ಎಂದು ಸ್ವಾಮಿ ದಯಾನಂದರು ತಪಃ ಸದೈವ ಧರ್ಮಾನುಷ್ಠಾನಂ ಎಂದರೆ ಕಠಿಣ ಹಾಗೂ ಸುಲಭ ಉಭಯ ಪರಿಸ್ಥಿತಿಗಳಲ್ಲಿಯೂ ಧರ್ಮವನ್ನೇ ಆಚರಿಸುವುದು ತಪಸ್ಸು ಎಂದು ಋಗ್ವೇದಾದಿ ಭಾಷ್ಯ ಭೂವಿಕೆಯಲ್ಲಿ ಹೇಳಿದ್ದಾರೆ. ಈ ವ್ಯಾಖ್ಯಾನದ ಮೇಲೆ ವಿಸ್ತಾರ ಅನಾವಶ್ಯಕ. ಕಷ್ಟ ಸಹನ ಆತ್ಮೋನ್ನತಿಯ ಪಥದಲ್ಲಿ ಮುನ್ನುಗ್ಗುವಾಗ ಬರುವ ಎಡರು ತೊಡರುಗಳನ್ನು ಧೈರ್ಯದಿಂದ ಎದುರಿಸುವುದೇ ತಪಸ್ಸು. ವೇದವು ಸ್ವತಃ ಹೇಳುತ್ತಲಿದೆ, ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತ ತನೂರ್ನ ತದಾಮೋ ಅಶ್ನುತೆ ಶೃಣುಪಾಸ ಇದ್ವಹಂತಸ್ತತ್ಸಮಾಶತ. ಋಗ್ವೇದ. ಹೇ ಬ್ರಹ್ಮಣಸ್ಪತೆ, ಓ ವೇದಜ್ಞಾನದ ಸ್ವಾಮಿ, ನೀನು ಪ್ರಭುವಾಗಿ ಅಂಗಗಳನ್ನು ಎಲ್ಲೆಡೆಯಿಂದಲೂ ವ್ಯಾಪಿಸುತ್ತಿದ್ದೀಯೆ. ನಿನ್ನ ಪವಿತ್ರ ಶಕ್ತಿ ಎಲ್ಲೆಡೆಯೂ ಹರಡಿದೆ. ಆದರೆ ಅತಪ್ತ ತನುವಾದ, ತಪಸ್ಸು ಮಾಡದ, ಕಷ್ಟ ಸಹಿಸದ ಶರೀರವುಳ್ಳ ಅಪರಿಪಕ್ವ ಮಾನವನು ಆ ಪವಿತ್ರ ಶಕ್ತಿಯನ್ನು ಹೊಂದುವುದಿಲ್ಲ. ತಪಸ್ವಿಗಳೇ ಅದನ್ನು ಧರಿಸಿ ಅನುಭವಿಸುತ್ತಾರೆ. ಈ ಮಂತ್ರದಲ್ಲಿನ ಅತಪ್ತತನು ಎಂಬ ಶಬ್ದಕ್ಕೆ ಸುಟ್ಟುಕೊಳ್ಳದ ಮೈಯುಳ್ಳವರು ಎಂಬ ಹಾಸ್ಯಾಸ್ಪದವಾದ ಅರ್ಥ ಮಾಡಿ, ಕಾದ ಮುದ್ರಾಧಾರಣೆಯ ಸಾಂಪ್ರದಾಯಿಕ ವಿಧಿಯನ್ನು ಸಮರ್ಥಿಸುವ ಧೀರರು ಹುಟ್ಟಿದರಾದರೂ ಸಹ ದ್ವಂದ್ವ ಸಹನ, ಕಷ್ಟ ಸಹನ ಎಂಬ ವ್ಯಾಸರ ಅರ್ಥವೇ ಯುಕ್ತಿಯುಕ್ತವಾಗಿರುತ್ತದೆ. ತಪೋಮಯವಾದ ದ್ವಂದ್ವ ಸಹನ ಯುಕ್ತವಾದ ಜೀವನವು ಆರಂಭವಾಗದ ಹೊರತು ಯಾವ ಒಂದು ಮಹತ್ ಕಾರ್ಯವನ್ನು ಸಾಧಿಸಲಾಗುವುದಿಲ್ಲ. ಭರ್ತೃಹರಿಯು ತಪಸ್ಸಿನ ಸ್ವರೂಪವನ್ನು ಹೀಗೆ ವರ್ಣಿಸಿದ್ದಾನೆ.
ಕ್ವಚಿದ್ ಭೂಮಾಶಯ್ಯ ಕ್ವಚಿದಪಿ ಚ ಪರ್ಯಂಕಶಯನಃ ಕ್ವಚಿತ್ ಶಾಕಾಹಾರಿ ಕ್ವಚಿದಪಿ ಚ ಶಾಲ್ಯೋದನ ರುಚಿಃ ಕ್ವಚಿತ್ ಕಂಠಾಧಾರಿ ಕ್ವಚಿದಪಿ ಚ ಮಾಲ್ಯಾಂಬರಧರಃ ಮನಸ್ವಿ ಕಾಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ. ಒಮ್ಮೆ ಬರಿನೆಲವೇ ಹಾಸಿಗೆ, ಮತ್ತೊಮ್ಮೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗುವನು. ಒಮ್ಮೆ ಸೊಪ್ಪು ಸದೆ ತಿನ್ನುವನು, ಮತ್ತೊಮ್ಮೆ ರುಚಿ ರುಚಿಯಾದ ಭೋಜನ ಸವಿಯುವನು. ಒಮ್ಮೆ ಹರಕಲು ಚಿಂದಿ ಧರಿಸುವನು, ಮತ್ತೊಮ್ಮೆ ಹಾರ ದಿವ್ಯಾಂಬರಗಳಿಂದ ಮೆರೆಯುವನು. ಮನಸ್ವಿಯಾದ ಕಾರ್ಯಾರ್ಥಿಯು ದುಃಖವನ್ನು ಲೆಕ್ಕಿಸುವುದಿಲ್ಲ, ಸುಖವನ್ನು ಲೆಕ್ಕಿಸುವುದಿಲ್ಲ. ಯಾರ ಜೀವನ ಈ ರೀತಿ ತಪೋಮಯವಾಗಿರುವುದೋ ನಿಜವಾಗಿ ಅವರೇ ಧನ್ಯರು. ಏಕೆಂದರೆ ಈ ತಪೋಭಾವನೆಯೇ ಸಮಸ್ತ ದುರ್ಗುಣಗಳ ದಳನಕ್ಕೆ ಬಲವಾದ ಸಾಧನವಾಗಿರುವುದು. ವೇದದ ಆಜ್ಞೆಯೂ ಕೂಡ ಇದೆ. ಯೋ ನಃ ಸನುತ್ಯೋ ಅಭಿದಾಸದಗ್ನೇ ಯೋ ಅಂತರೋ ಮಿತ್ರ ಮಹೋವನುಷ್ಯಾತ್ ತಮಜರೇಭಿ ವೃಷಭಿಸ್ತವಸ್ತ್ವೈಃ ತಪಾತಪಿಷ್ಟ ತಪಸಾ ತಪಸ್ವಾನ್. ಋಗ್ವೇದ. ಹೇ ತೇಜಸ್ವಿಯೇ, ಹೇ ಮಿತ್ರವರ, ಓ ಮಹಾತಪಸ್ವಿ, ಚೆನ್ನಾಗಿ ಪ್ರಕಟಿಸು. ತಪೋನಿಷ್ಠವಾಗಿ ಕಷ್ಟ ಸಹಿಷ್ಣುವಾಗಿ ಅದರಿಂದ ಸಿಕ್ಕುವ ನಿನ್ನ ಅದ್ಭುತ ಶಕ್ತಿಗಳಿಂದ ಒಳಗೆ ಹುದುಗಿದ್ದು ಒಳಗಿನಿಂದಲೇ ಪ್ರಹಾರ ಮಾಡುವ ದುರ್ಗುಣಗಳನ್ನು ದಹಿಸಿಬಿಡು. ದ್ವಂದ್ವ ಸಹನದಿಂದ ಅದ್ಭುತ ಶಕ್ತಿ ಉದಯಿಸುತ್ತದೆ ಎಂಬುದಕ್ಕೆ ಮಹರ್ಷಿ ದಯಾನಂದರಂತಹ ಮಹಾಪುರುಷರ ಜೀವನ ಚರಿತ್ರೆಗಳು ಸಾಕ್ಷಿಗಳಾಗಿವೆ. ಇಂದು ಮಾನವನಲ್ಲಿ ತಪೋಭಾವನೆಯಿಲ್ಲದೆ ಯಾವುದು ಸುಲಭವೋ ಅದೇ ಸರಿ ಎಂಬ ಪ್ರಮಾದ ಹುಟ್ಟಿ ಎಲ್ಲೆಡೆಯೂ ಸಂಯಮಹೀನತೆ ತಾಂಡವವಾಡುತ್ತಿದೆ. ಇದರ ಪರಿಣಾಮವಾಗಿ ಎಲ್ಲರೂ ಭೋಗಾಸಕ್ತರೆ. ತ್ಯಾಗ ಯಾರಿಗೂ ಬೇಡ ಎಂದಾಗ ಕಚ್ಚಾಟ ನಡೆಯುತ್ತದೆ. ಮತ್ತೆ ಚಿತ್ತೈಕಾಗ್ರತೆಯಲ್ಲಿ. ಆದುದರಿಂದ ಯೋಗ ಪ್ರೇಮಿಗಳಾದ ನಾವು ದ್ವಂದ್ವ ಸಹನವನ್ನು ಅಭ್ಯಾಸ ಮಾಡಿ ದೇಹ ಮತ್ತು ಮನಸ್ಸು ಎರಡನ್ನು ಬಲಯುತವಾಗಿ ಮಾಡಿಕೊಳ್ಳಬೇಕು. ಪತಂಜಲಿಗಳು ತಪಸ್ಸಿನ ಫಲವನ್ನು ಹೀಗೆ ಹೇಳುತ್ತಾರೆ: ಕಾಯೇಂದ್ರಿಯ ಸಿದ್ಧಿರ ಶುದ್ಧಿ ಕ್ಷಯಾತ್ ತಪಸಃ. ಯೋಗ ದರ್ಶನ ಸಾಧನ ಪಾದ 43ನೇ ಸೂತ್ರ. ಎಂದರೆ ತಪಸ್ಸಿಂದ ದ್ವಂದ್ವ ಸಹನಯುಕ್ತವಾದ ಸಾತ್ವಿಕ ಜೀವನದಿಂದ ಅಶುದ್ಧಿಯು ದೂರವಾಗಿ ದೇಹವು ಇಂದ್ರಿಯಗಳು ಬಲಿಷ್ಠವು ಪ್ರಭಾವಶಾಲಿಗಳು ಆಗುತ್ತವೆ. ಈ ಪತಂಜಲಿಗಳು ಹೇಳಿರುವ ಫಲವು ಮೇಲೆ ಹೇಳಿದ ವೇದ ಮಂತ್ರದ ಛಾಯಾನುವಾದದಂತೆಯೇ ಇದೆ ಎಂಬುದು ಸತ್ಯ. ಮತ್ತೆ ಮೂರನೆಯ ಯಮವಾದ ಆಸ್ತೇಯಕ್ಕೂ ಮೂರನೆಯ ನಿಯಮವಾದ ಈ ತಪಕ್ಕೂ ಇರುವ ಹತ್ತಿರದ ಸಂಬಂಧವನ್ನು ಗುರುತಿಸಬೇಕು. ಕಳ್ಳತನ ನಡೆಯುವುದೇಕೆ? ಒಂದೇ ಉತ್ತರ: ಜನರಲ್ಲಿ ತಪೋಭಾವನೆ ಇಲ್ಲದಿರುವುದರಿಂದಲೇ. ಕದಿಯುವವನು ಶ್ರೀಮಂತನಾದರೂ ಅವನ ಆ ಕಳ್ಳತನಕ್ಕೆ ತಪೋಹೀನತೆಯೇ ಕಾರಣ. ಬೇರೆಯವರ ಬಳಿ ಸಂಪತ್ತಿರುವುದನ್ನು ಆ ಅಸಹಿಷ್ಣು ಸಹಿಸಲಾರ. ಅಸಹಿಷ್ಣು ಅತಪಸ್ವಿ ತಾನೆ. ಕದಿಯುವವನು ಬಡವನಾದರೂ ಅವನ ಆ ಕಳ್ಳತನಕ್ಕೆ ಅವನ ಅಸಹಿಷ್ಣುತೆಯೇ ಕಾರಣ. ಮೈಗಳ್ಳನಾದರೂ ಕಷ್ಟಪಡಲಾರದೆ ಸುಲಭವಾಗಿ ದೋಚುವ ಭಾವನೆಯಿಂದ ಕದಿಯುತ್ತಾನೆ. ಮೈಗಳ್ಳನಲ್ಲದಿದ್ದರೆ ಬಡತನದ ಬೇಗೆ ಸಹಿಸಲಾರದೆ ಕದಿಯುತ್ತಾನೆ. ಎರಡೂ ಸ್ಥಿತಿಗಳಲ್ಲಿಯೂ ಕಷ್ಟ ಸಹಿಷ್ಣುತೆ ಇಲ್ಲ. ಕಳ್ಳತನದತ್ತ ಇನ್ನೊಂದು ದೃಷ್ಟಿಯಿಂದಲೂ ನೋಡಬಹುದು. ಸಮಾಜದಲ್ಲಿ ಕಳ್ಳತನ ತಲೆದೋರುವುದು ಒಂದೆಡೆ ವಿಲಾಸಮಯವಾದ ಜೀವನ, ಮತ್ತೊಂದೆಡೆ ತಿನ್ನಲು ಕೂಳು ಇಲ್ಲದ ಬವಣೆ. ಈ ಪರಿಸ್ಥಿತಿಗೆ ಕಾರಣ ಸಂಯಮಹೀನರಾದ ತಪೋಹೀನರಾದ ವಿಲಾಸಪ್ರಿಯ ಧನಿಕರೇ. ಈ ರೀತಿ ಹೇಗೆ ನೋಡಿದರೂ ತಪಸ್ಸಿಗೂ ಆಸ್ತೇಯಕ್ಕೂ ಇರುವ ಸಂಬಂಧ ಬಿಡಿಸಲಾಗದಷ್ಟು ಬಿಗಿಯಾಗಿದೆ. ಆಸ್ತೇಯ ತಪಸ್ಸು ಎರಡು ಒಂದಕ್ಕೊಂದು ಪೂರಕವಾಗಿವೆ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ತಪಸ್ ನಿಯಮದ 4ನೆಯ ಅಂಗವಾದ ಸ್ವಾಧ್ಯಾಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ